ಹಲೋ ಗೈಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ನಾನು ಹೇಗೆ ಬೈ ಮಾಡೋದು ಝೆರೋದಲ್ಲಿ, ಹೇಗೆ ಸೆನ್ಸೆಕ್ಸ್ ಇಂಡಿಕ್ಸ್ನ ಆ್ಯಡ್ ಮಾಡೋದು, ಸ್ಟಾಕ್ಸ್ನ ಆ್ಯಡ್ ಮಾಡೋದು ಎಲ್ಲವನ್ನು ತೋರಿಸ್ತಾ ಇದ್ದೀನಿ. ಜಸ್ಟ್ ಈಗ ನಾನು ಇದು ವಾಚ್ ಲಿಸ್ಟು ಫಸ್ಟ್ ಒಂದು ಬ್ಲ್ಯಾಂಕ್ ವಾಚ್ ಲಿಸ್ಟ್ ನೋಡ್ತೀನಿ. ನಾನು ಫಸ್ಟು ನಿಫ್ಟಿನ ಆ್ಯಡ್ ಮಾಡ್ಕೋತೀನಿ ಇಲ್ಲಿ. ಓಕೆ, ಸೊ ನಿಫ್ಟಿ ಇಂಡೀಸ್ ಅಂತ ಬರುತ್ತೆ, ಅದನ್ನೇ ಆ್ಯಡ್ ಮಾಡ್ಕೋಬೇಕು. ನಿಫ್ಟಿ ಇಂಡೆಕ್ಸ್, ನಿಫ್ಟಿ 50 ಅಂತ ಇದೆಯಲ್ಲ ಇಂಡಿಸಸ್, ಇದನ್ನು ಆ್ಯಡ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟು ಬ್ಯಾಂಕ್ ನಿಫ್ಟಿನೂ ಆ್ಯಡ್ ಮಾಡ್ಕೋತೀನಿ. ನಾನು ಯಾವ ಥರ ಟ್ರೇಡ್ ಮಾಡ್ತೀನಿ ಮೇನ್ ಇಂಡೆಕ್ಸ್ಗಳನ್ನೆಲ್ಲ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇವತ್ತು ಸೆನ್ಸೆಕ್ಸ್ ಇದೆ, ಸೆನ್ಸೆಕ್ಸ್ನೂ ಆ್ಯಡ್ ಮಾಡ್ಕೋಬೋದು ನಾವು. ಸೆನ್ಸೆಕ್ಸ್ ಇಂಡೀಸ್ ಇದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಓಕೆ, ಈಗ ನಾನು ಮಾರ್ಕೆಟನ್ನು ಕಾಲ್ ಮಾಡಬೇಕಾ ಪುಟ್ ಮಾಡಬೇಕಾ ಇದನ್ನು ನಾನು ಫಸ್ಟ್ ತಿಳ್ಕೋಬೇಕು. ಸೊ ಇವತ್ತು ನಾನು ಕಾಲ್ ಮಾಡಬೇಕು ಅಂತಂದರೆ ಮಾರ್ಕೆಟ್ ಈಗ ಇರೋದು ನಿಫ್ಟಿ 19,809 ಇದೆ, ಬ್ಯಾಂಕ್ ನಿಫ್ಟಿ 45,073 ಸಮಥಿಂಗ್ ಇದೆ. ಈಗ ನಾನು ಕಾಲ್ ಮಾಡಬೇಕು ಅಂದರೆ 44,800 CE ಬ್ಯಾಂಕ್ ನಿಫ್ಟಿ 13th ಎಕ್ಸ್ಪೈರಿ, ಅಪ್ಕಮಿಂಗ್ ಎಕ್ಸ್ಪೈರಿ ಆ್ಯಡ್ ಮಾಡ್ತೀನಿ. ಓಕೆ ಕೊಡ್ತೀನಿ. 443 ರೂಪೀಸ್ ಇದೆ ಸಮಥಿಂಗ್. ಓಕೆ, ಈಗ ನಾನು ನಿಫ್ಟಿ ಮಾಡಬೇಕು ಅಂದರೆ 19,800 CE 14th ಎಕ್ಸ್ಪೈರಿ ಇದೆ, ಇದನ್ನು ಆ್ಯಡ್ ಮಾಡ್ತೀನಿ. ಓಕೆ, ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ, ಸೊ ಹಾಗಾಗಿ ಸೆನ್ಸೆಕ್ಸ್ ಎಕ್ಸ್ಪೈರಿ ಚೂಸ್ ಮಾಡಬೇಕಂದ್ರೆ 66,400 CE ಸೆನ್ಸೆಕ್ಸ್ ಇವತ್ತು ಎಕ್ಸ್ಪೈರಿ ಇರೋದು, ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಾನು ಇದನ್ನು ಯಾವುದು ಬೈ ಮಾಡಬೇಕು ಅನ್ನೋ ಡಿಸಿಷನ್ ನಾನು ತೊಗೋಬೇಕು. ಕಾಲ್ ಮಾಡಬೇಕು ಅಂದರೆ ಅದೇ ಪುಟ್ ಮಾಡಬೇಕು ಅಂತಂದರೆ ಬ್ಯಾಂಕ್ ನಿಫ್ಟಿ 45,200 ಆರ್ 300 400 ಈ ಥರ ಚೂಸ್ ಮಾಡ್ತೀನಿ. ಇವತ್ತು ಎಕ್ಸ್ಪೈರಿ ಇತ್ತು ಅಂದರೆ ಮಾತ್ರ, ಈಗ ಸೆನ್ಸೆಕ್ಸ್ 66,560 ಇದೆ, ಪುಟ್ ಮಾಡಬೇಕು ಅಂದರೆ 66,800 ಈ ರೇಂಜಿಗೆ ನಾನು ಪುಟ್ ಆಪ್ಷನ್ ತೊಗೋತೀನಿ. ಓಕೆ, ಸೊ ಈಗ ನನಗೆ ಯಾವ ಥರ ಬೈ ಮಾಡೋದು, ಸೆಲ್ ಮಾಡೋದು, ಸ್ಟಾಪ್ ಲಾಸ್ ಯೂಸ್ ಮಾಡೋದು ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಜಸ್ಟ್ ಅಬ್ಸರ್ವ್ ಮಾಡಿ. ಈಗ ನಾನು ನಿಫ್ಟಿನ ಟ್ರೇಡ್ ಮಾಡೋದು ನಿಫ್ಟಿಯಲ್ಲಿ ಟ್ರೇಡ್ ಮಾಡಿ ತೋರಿಸ್ತೀನಿ, ಜಸ್ಟ್ ಫಾರ್ ಲರ್ನಿಂಗ್ ಪರ್ಪಸ್. ಈಗ 103 ರೂಪೀಸ್ ಇದೆ, 102 ರೂಪೀಸ್ 20 ಪೈಸೆ ಇದೆ. ಈಗ ನಾನು ಇದನ್ನು ಬೈ ಮಾಡಬೇಕು, 100 ರೂಪಾಯಿಗೆ ಬಂದಾಗ ಬೈ ಮಾಡಬೇಕು. ಇಲ್ಲಿ ನಮಗೆ ಮಲ್ಟಿಪಲ್ ಆಪ್ಷನ್ಸ್ಗಳು ಸಿಗ್ತವೆ. ಓಕೆ, ಈಗ ಅದು 102 ರೂಪಾಯಿ ಸಮಥಿಂಗ್ ಇತ್ತು ಅಲ್ವಾ, ಮಿನಿಮಮ್ ಲಾಟ್ ನಾನು 50 ಬೈ ಮಾಡಲೇಬೇಕು. 50, 100, 150 ಈ ಥರ ಬೈ ಮಾಡ್ಬೋದು, ಇದಕ್ಕಿಂತ ಕಡಿಮೆ ಬೈ ಮಾಡೋ ಹಾಗಿಲ್ಲ. ಮಿನಿಮಮ್ 50 ಒಂದು ಲಾಟ್, ಮಲ್ಟಿಪಲ್ ಲಾಟ್ಸ್ನ ಚೂಸ್ ಮಾಡ್ಬೋದು. ಓಕೆ, ಈಗ 100 ಅಥವಾ 150 ಈ ಥರ ಎಷ್ಟು ಬೇಕೋ ಅಷ್ಟು ನಾವು ಆ್ಯಡ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಪ್ರೈಸ್ ಅಂತ ಇದೆ, ಅಂದರೆ ಈಗ ಎಷ್ಟು ಪ್ರೈಸ್ ಇದೆ ಆ ಪ್ರೈಸ್ ತೋರಿಸುತ್ತೆ. ಇಲ್ಲಿ ಅಪ್ಡೇಟ್ ಆಗ್ತಾ ಇರಲ್ಲ, ಇಲ್ಲಿ ಮೇಲ್ಗಡೆ ನಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಈ ಪಾಯಿಂಟಲ್ಲಿ ನಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ ಪ್ರೈಸ್ ಎಷ್ಟಿದೆ ಅಂತ. ಸೊ ಈಗ ನಾನು 103 ರೂಪೀಸ್ ನಾನು ಇಲ್ಲಿ ಟ್ಯಾಪ್ ಮಾಡಿದಾಗ ಬಂದಿರೋದು ನಂಗೆ ತೋರಿಸ್ತಾ ಇದೆ. ಸೊ ಇಲ್ಲಿ ಇಂಟ್ರಾಡೇ ಮತ್ತು ಓವರ್ನೈಟ್ ಅಂತ ಇದೆ. ಇಂಟ್ರಾಡೇ ಚೂಸ್ ಮಾಡಿದರೆ ಇವತ್ತು ನಾನು 3 ಗಂಟೆ 25 ನಿಮಿಷದ ಒಳಗಡೆ ನನ್ನ ಪೊಸಿಷನ್ನ ಸ್ಕ್ವೇರ್ ಆಫ್ ಮಾಡಬೇಕು. ಸ್ಕ್ವೇರ್ ಆಫ್ ಮಾಡಿಲ್ಲ ಅಂತಂದರೆ ಆಟೋಮೆಟಿಕ್ ಸ್ಕ್ವೇರ್ ಆಫ್ ಆಗುತ್ತೆ ಆ್ಯಂಡ್ ಅದಕ್ಕೆ ಚಾರ್ಜಸ್ ಹಾಕ್ತಾರೆ. ಓಕೆ, ಆಟೋ ಸ್ಕ್ವೇರ್ ಆಫ್ ಚಾರ್ಜಸ್ ಅಂತ ಚಾರ್ಜಸ್ ಹಾಕ್ತಾರೆ. ಸೊ ನಾನು 3:25 ಒಳಗಡೆ ಎಕ್ಸಿಟ್ ಆಗಬೇಕು ಇದನ್ನು. ಸೊ ಇದೇ ಥರ ಇನ್ ಕೇಸ್ ಓವರ್ನೈಟ್ ಚೂಸ್ ಮಾಡಿದರೆ ನಾನು ನಾಳೆಗೆ ಕೂಡ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಇದನ್ನು. ಬಟ್ ಯಾವತ್ತು ಎಕ್ಸ್ಪೈರಿ ಇರುತ್ತೆ ಅದು ನಂಗೆ ಇಂಪಾರ್ಟೆಂಟು. ಇವತ್ತು ಎಕ್ಸ್ಪೈರಿ ಇದೆ ಅಂತಂದರೆ ನಾಳೆ ಕ್ಯಾರಿ ಫಾರ್ವರ್ಡ್ ಮಾಡಲಿಕ್ಕಾಗಲ್ಲ. ಇವತ್ತು ಎಕ್ಸ್ಪೈರಿ ಇರೋದು 14ನೇ ತಾರೀಕು ಎಕ್ಸ್ಪೈರಿ ಇದೆ, ನಾನು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಇದನ್ನು. ಓಕೆ, ಸೊ ಅದೇ ಸೆನ್ಸೆಕ್ಸ್ ಚೂಸ್ ಮಾಡಿದರೆ ಇವತ್ತು ಎಕ್ಸ್ಪೈರಿ ಇದೆ, ಇವತ್ತೇ ಎಕ್ಸಿಟ್ ಆಗಬೇಕು, ಇಲ್ಲಾಂದರೆ ಝೀರೋ ಆಗಿಬಿಡುತ್ತೆ. ನಮ್ಮ ಪ್ರೀಮಿಯಮ್ಗೆ ಇಲ್ಲ ಅಂತಂದರೆ ಝೀರೋ ಆಗ್ತಾ ಹೋಗುತ್ತೆ. ಈಗ ನಾನು ಬೈ ಮಾಡ್ತೀನಿ ಇದನ್ನು, 107 ಇದೆ. ಓಕೆ, ಸೊ ಮಿನಿಮಮ್ 100 ಅಂತಂದರೆ ನಾನು ಏನು ಮಾಡಬೇಕು, 100 ಕ್ವಾಂಟಿಟಿ ಮಾಡ್ತೀನಿ ಅಂತ ಅನ್ಕೊಳ್ಳೋಣ. 100 ಕ್ವಾಂಟಿಟಿ ಚೂಸ್ ಮಾಡಿದ್ದೀನಿ, 107 ರೂಪಾಯಿ ಇದೆ. ಸೊ ಈಗ ಲಿಮಿಟ್ ಇಟ್ಟು ಓವರ್ನೈಟ್ ಚೂಸ್ ಮಾಡ್ತೀನಿ. ಇಲ್ಲಿ ನಿಮಗೆ GTT ಅಂತ ಬರುತ್ತೆ. ಈ GTT ಇಟ್ಟರೆ ಏನು ಅಂದರೆ, ಈಗ ನಾನು ಸ್ಟಾಪ್ ಲಾಸ್ನ ಎಷ್ಟು % ಇಡಬೇಕು ಅಂತ ಕೇಳುತ್ತೆ ಇದು. GTT ಆರ್ಡರ್ ಇಟ್ಟರೆ, ಸೊ ನಂಗೆ GTT ಬೇಡ. ಟಾರ್ಗೆಟ್ ಕೂಡ ಸೆಟ್ ಮಾಡ್ಬೋದು, ಇಷ್ಟು % ಅಂತ, ಅದು ನನಗೆ ಬೇಡ. ಸೊ ನನಗೆ ಏನು ಮಾಡಬೇಕು, ಲಿಮಿಟಲ್ಲಿಟ್ಟು ಬೈ ಮಾಡ್ತಿದ್ದೀನಿ. 107, 108 ಸಮಥಿಂಗ್ ಇದೆ. ಈಗ ಕರೆಂಟ್ ಮಾರ್ಕೆಟ್ ಪ್ರೈಸ್ಗೆ ಬೈ ಮಾಡಬೇಕು. ಇಲ್ಲಿ ನಿಮಗೆ ಮಾರ್ಕೆಟ್ ಅಂತ ಇದೆ, ಲಿಮಿಟ್ ಅಂತ ಇದೆ. ಬೈ ಮಾಡುವಾಗ ಈಗ ನಾನು ಲಿಮಿಟಿಗೆ ಇಟ್ಟಿದ್ದೀನಿ ಅಂತಂದರೆ 107 ಇದೆ. ಈಗ ನಾನು 100 ರೂಪೀಸಿಗೆ ಬಂದರೆ ಬೈ ಮಾಡಬೇಕು ಅಂತ ಲಿಮಿಟ್ ಇಟ್ಟಿದ್ದೀನಿ. ಸೊ ಸ್ವೈಪ್ ಮಾಡ್ತಾಯಿದ್ದೀನಿ. ನನಗಿಲ್ಲಿ ಆರ್ಡರ್ಸ್ಗೆ ಹೋದರೆ ಇಲ್ಲಿ ನನಗೆ ಓಪನ್ ಆರ್ಡ್ರಲ್ಲಿ ನನಗಿದು ಕಾಣ್ತಾ ಇದೆ, ಅಂದರೆ 106 ರೂಪಾಯಿ ಇದೆ. ಈಗ 100 ರೂಪಾಯಿ ಬಂದಾಗ ನಾನು ಇದನ್ನು ಬೈ ಮಾಡೋಕ್ಕೆ ಇಟ್ಟಿದ್ದೀನಿ. ಓಕೆ, ಸೊ ಈಗ ಅದು ಬರ್ತಿಲ್ಲ, ಇದು ಬಂದರೆ ಬೈ ಆಗುತ್ತೆ. ಬೈ ಬಂದ ತಕ್ಷಣ ಇಲ್ಲಿ ಎಕ್ಸಿಕ್ಯೂಟಿವ್ ಆರ್ಡರಿಗೆ ಹೋಗುತ್ತೆ. ಈಗ ಇದು ಬಂದಿಲ್ಲ, ನಾನೀಗ ಏನು ಮಾಡಬೇಕು, ಬೇಡ ನನಗೆ ಕರೆಂಟ್ ಮಾರ್ಕೆಟ್ ಪ್ರೈಸ್ಗೆ ಬೈ ಮಾಡ್ತೀನಿ ಅಂದರೆ ಸೇಮ್ ನಾನು ಕರೆಂಟ್ ಮಾರ್ಕೆಟ್ ಪ್ರೈಸ್ಗೆ ಬೈ ಕೊಟ್ಬಿಡ್ಬೋದು.
ಈಗ ನಾನು ಬೈ ಮಾಡಿದ್ದೀನಿ ಇದನ್ನು. ಎಷ್ಟು ರೂಪಾಯಿ ಬೈ ಆಗಿದೆ? 107.17ಗೆ 2 ಕ್ವಾಂಟಿಟಿ ಬೈ ಆಗಿದೆ. ಸೊ ಈಗ ಲಾಸು ಪ್ರಾಫಿಟ್ಟು ಅಪ್ಡೇಟ್ ಆಗ್ತಾ ಇರುತ್ತೆ. 100 ಕ್ವಾಂಟಿಟಿ ಬೈ ಮಾಡಿರೋದು. ಈಗ ನಾನು ಸ್ಟಾಪ್ ಲಾಸ್ ಇಡ್ತೀನಿ, ಇದಕ್ಕೆ ಎಕ್ಸಿಟ್ ಅಂತ ಕೊಡ್ತೀನಿ, ಸ್ಟಾಪ್ ಲಾಸ್ ಅಂತ ಕೊಡ್ತೀನಿ. ಸ್ಟಾಪ್ ಲಾಸ್ನ 100 ಬೇಡ 90 ಇಟ್ಟಿರ್ತೀನಿ ಸದ್ಯಕ್ಕೆ ಅಂತ ಅನ್ಕೋಣ. 90 ರುಪೀಸ್ ಸ್ಟಾಪ್ ಲಾಸ್ ಇಡ್ತಾ ಇದ್ದೀನಿ ಅಂತಂದರೆ 91. ಸೊ ಇದು ನಾನು ಇಂಟ್ರಾಡೇ ಮತ್ತು ಓವರ್ನೈಟ್ ಯಾವ ಚೂಸ್ ಮಾಡಿದ್ದೀನಿ ಕರೆಕ್ಟಾಗಿರಬೇಕು. ನನಗೆ ಸ್ಟಾಪ್ ಲಾಸ್ ಅಂತ ಚೂಸ್ ಮಾಡಿದರೆ 90 ರುಪೀಸ್ ಪ್ರೈಸ್ ಇರಬೇಕು, ಟ್ರಿಗರ್ ಪ್ರೈಸ್ 91 ಇರಬೇಕು. ಸೊ ಇವೆರಡೂ ಪ್ರೈಸಲ್ಲಿ ಯಾವಾಗ ಮಾರ್ಕೆಟ್ ಬರುತ್ತೆ ಆವಾಗ ಎಕ್ಸಿಟ್ ಆಗಿಬಿಡುತ್ತೆ. ಓಕೆ, ಆಟೋಮೆಟಿಕ್ಕಾಗಿ ಯಾವ ಪ್ರೈಸಿಗೆ ಬರುತ್ತೋ ಆ ಪ್ರೈಸಿಗೆ ಎಕ್ಸಿಟ್ ಆಗಿಬಿಡುತ್ತೆ. ಅದೇ ನಾನು SLM ಅಂತ ಕೊಟ್ಟರೆ ಒಂದೇ ಒಂದು ಪ್ರೈಸ್ ಕೇಳುತ್ತೆ, 91 ಅಂತ ಅಷ್ಟೇ ಇಟ್ಬಿಟ್ರೆ ಆಟೋಮೆಟಿಕ್ 91 ಕೆಳಗಡೆ ಎಷ್ಟು ಪ್ರೈಸಿಗೆ ಬರುತ್ತೋ ಅಷ್ಟಕ್ಕೆ ಎಕ್ಸಿಟ್ ಆಗಿಬಿಡುತ್ತೆ. ಓಕೆ, ದಿಸ್ ಈಸ್ ಆಲ್ಸೋ ಬೆಟರ್, ಬಟ್ ಸ್ಟಾಪ್ ಲಾಸ್ ಆಲ್ಸೋ ಬೆಟರ್. ಸ್ಟಾಪ್ ಲಾಸ್ ಇಟ್ವಿ ಅಂತಂದರೆ ಈ ಪ್ರೈಸಲ್ಲಿ ಮಾತ್ರ ಎಕ್ಸಿಟ್ ಆಗುತ್ತೆ. ಈಗ ನಾನು 90 ರುಪೀಸ್ ಇದೆ, ಇದು 91 ರುಪೀಸ್, 90 ರುಪೀಸ್ ನಾನು ಸ್ಟಾಪ್ ಲಾಸ್ ಲಿಮಿಟ್ ಇಟ್ಟಿದ್ದೀನಿ. ಇದನ್ನಿಟ್ಟಾಗ ಈ ಪ್ರೈಸ್ಗೆ ಬಂದರೆ ಮಾತ್ರ ಸೆಲ್ ಆಗುತ್ತೆ, ಇಲ್ಲಾಂದರೆ ಸೆಲ್ ಆಗಲ್ಲ. ಈಗ 91 ರುಪೀಸಿಗೆ ಇಟ್ಟಿದ್ದೀನಿ ನಾನು, 92 ರುಪೀಸಿಂದ ಡೈರೆಕ್ಟಾಗಿ 88 ರುಪೀಸಿಗೆ ಜಂಪ್ ಆಗಿಬಿಡ್ತು ಅಂತಂದರೆ ಓಕೆ, ನಂದು SL ಟ್ರಿಗರ್ ಆಗಲ್ಲ. ಬಟ್ SLM ಇಟ್ಟರೆ ನನ್ನದು ಟ್ರಿಗರ್ ಆಗುತ್ತೆ. ಓಕೆ, SLM ಇಟ್ಟರೆ ಬಿಲೋ 91 ಆಟೋಮೆಟಿಕ್ ಎಕ್ಸಿಟ್ ಆಗಿಬಿಡುತ್ತೆ. ಈಗ ನಾನು ಸ್ಟಾಪ್ ಲಾಸ್ನ 91 ರುಪೀಸ್ಗೆ ಸ್ವೈಪ್ ಮಾಡ್ತಾ ಇದ್ದೀನಿ. ಸೊ ಈಗ ನಂದು SL ಇಟ್ಟಿದ್ದೀನಿ, ಇಲ್ಲಿ ನನಗೆ ಓಪನ್ ಆರ್ಡ್ರಲ್ಲಿ ತೋರಿಸ್ತಾ ಇರುತ್ತೆ ಅದು ನೋಡಿ 90 ರುಪೀಸಿಗೆ ಇಟ್ಟಿದ್ದೀನಿ. ಈಗ ನಾನು ಸಾಕು 110 ರೂಪಾಯಿ ಹೋಗಿದೆ. ಟ್ರೈಲಿಂಗ್ ಸ್ಟಾಪ್ ಲಾಸ್ ಯೂಸ್ ಮಾಡಬೇಕು ಅಂದರೆ ಇದೇ ಆರ್ಡರ್ಗೆ ಹೋಗಿ ಮಾಡಿಫೈ ಮಾಡಬೇಕು ನಾನು. ಎಷ್ಟಕ್ಕೆ? 100 ರೂಪಾಯಿಗೆ ನಾನು ಇಷ್ಟು ಸ್ವಿಚ್ ಮಾಡ್ತೀನಿ. ಈಗ 100, 101 ಇದಕ್ಕೆ ನಾನೀಗ ಮಾಡಿಫೈ ಮಾಡಿದ್ದೀನಿ ಆರ್ಡರ್ನ. ಈಗ 100 ರೂಪಾಯಿ ಕೆಳಗಡೆ ಬಂದರೆ ಎಕ್ಸಿಟ್ ಆಗುತ್ತೆ. ಇದೇ 120, 130, 140 ಈ ಥರ ಹೋಗೋದಾಗೆಲ್ಲ ನಾನು ಮಾಡಿಫೈ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಈಗ ನನಗೆ 102 ರೂಪಾಯಿ ಸಮಥಿಂಗಿಗೆ ಬೈ ಮಾಡಿದ್ದೀನಲ್ವಾ, 110 ರೂಪಾಯಿ ಎಕ್ಸಿಟ್ ಆಗಬೇಕು ಅಂದರೂ ಕೂಡ ಮಾಡಿಫೈ ಆರ್ಡರ್ ಕೊಡ್ತೀನಿ, ಲಿಮಿಟ್ ಇಡ್ತೀನಿ, 110 ಟೈಪ್ ಮಾಡಿಕೊಂಡು ಹಾಗೆ ಇಟ್ಟಿರ್ತೀನಿ ನಾನು. ಈಗ ಆ್ಯಕ್ಚುಲಿ 100 ರೂಪಾಯಿಗೆ ಸ್ಟಾಪ್ ಲಾಸ್ ಇಟ್ಟಿದ್ದೀನಿ. ಇದನ್ನು ಆರ್ಡರ್ನ ನಾನು ಮಾಡಿಫೈ ಮಾಡಿಲ್ಲ ಇನ್ನು. 110ಗೆ ಬಂದರೆ ಎಕ್ಸಿಟ್ ಆಗಬೇಕು ಅಂತ ಮಾಡಿಫೈ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. 110 ತನಕ ಬಂದಾಗ ನಾನು ಸ್ವೈಪ್ ಮಾಡ್ತೀನಿ, ಆರ್ಡರ್ ಎಕ್ಸಿಕ್ಯೂಟ್ ಆಗಬೇಕು ನನಗೆ. ಇಲ್ಲ ಅಂತಂದರೆ ಎಕ್ಸಿಕ್ಯೂಟ್ ಆಗಲ್ಲ. ಈಗ ನಾನು ಬಂತಲ್ವಾ, ಈಗ ನೋಡಿ ಎಕ್ಸಿಕ್ಯೂಟ್ ಕೊಟ್ಟಿದ್ದೀನಿ. ಈಗ ಆರ್ಡರ್ ಪೆಂಡಿಂಗ್ ಇರುತ್ತೆ, 108 ಇದೆ ಸಮಥಿಂಗ್. ಅಲ್ಲಿ ಹೋದ ತಕ್ಷಣ ಆಟೋಮೆಟಿಕ್ಕಾಗಿ ಎಕ್ಸಿಕ್ಯೂಟ್ ಆಗುತ್ತೆ. ಅಲ್ಲಿಗೆ ಹೋಗಬೇಕು. ಹಿಟ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಎಕ್ಸಿಕ್ಯೂಟ್ ಆಗಿಬಿಡುತ್ತೆ, ಎಕ್ಸಿಟ್ ಆಗಿಬಿಡುತ್ತೆ. ಅಲ್ಲಿ ಹೋಗಿಲ್ಲ ಅಂತಂದರೆ ಕೆಳಗಡೆ ಬಂದುಬಿಡ್ಬೋದು. ಎಷ್ಟು ಕೆಳಗೆ ಬರುತ್ತೋ ಅಷ್ಟು ನನಗೆ ಲಾಸೇ, ಯಾಕಂದರೆ ಈಗ ನಾನು ಸ್ಟಾಪ್ ಲಾಸ್ನ ಇಟ್ಟಿಲ್ಲ. ಸೊ ಪಾಯಿಂಟನ್ನು ಕರೆಕ್ಟಾಗಿ ನೋಡಿಕೊಂಡು ಸ್ಟಾಪ್ ಲಾಸ್ನ ಇಡಬೇಕು, ಟಾರ್ಗೆಟ್ನ ಇಡಬೇಕು. ಸೊ ಇನ್ನೊಂದು ಸ್ವಲ್ಪ ನೋಡಿ ಆಟೋಮೆಟಿಕ್ ಎಕ್ಸಿಕ್ಯೂಟ್ ಆಗಿಬಿಡ್ತು. ಸೊ 107ಗೆ ಬೈ ಮಾಡಿ 110ಗೆ ಸೆಲ್ ಮಾಡಿದ್ದೀನಿ. 100 ಕ್ವಾಂಟಿಟಿ ಅಂದರೆ 300 ರೂಪಾಯಿ ಪ್ರಾಫಿಟ್ ಆದಂಗೆ ಆಯಿತು ನನಗೆ ಅಲ್ವಾ. ಇದರಲ್ಲಿ ತೋರಿಸ್ತಾ ಇರುತ್ತೆ ನೋಡಿ. ಸೊ 282 ರುಪೀಸ್, 300 ರೂಪಾಯಿ 282 ನನಗೆ ಪ್ರಾಫಿಟ್ ಆಗಿದೆ ಈ ಟ್ರೇಡಿಂದ ಅಂತ ಅರ್ಥ. ಓಕೆ, ಇದೇ ಥರ ಇದು ಇಂಡೆಕ್ಸು. ಈಗ ನಾನು ಸ್ಟಾಕ್ಸಿಗೆ ಮಾಡಬೇಕು ಅಂತಂದರೆ ಯಾವುದಾದ್ರು ಒಂದು ಸ್ಟಾಕು, ಲೈಕ್ ಈಗ ಬಜಾಜ್ ಫೈನಾನ್ಸು ಬೇಡ, ಯಾವುದಾದ್ರು ಒಂದು ಚಿಕ್ಕ ಸ್ಟಾಕ್ ತೊಗೋಣ. ಲೈಕ್ ಟಾಟಾ ಮೋಟರ್ಸ್ ತೊಗೋತೀನಿ. ಟಾಟಾ ಮೋಟರ್ಸ್ನ NSE ಆ್ಯಡ್ ಮಾಡಿದ್ದೀನಿ. ಈಗ ಟಾಟಾ ಮೋಟರ್ಸ್ 624 ರುಪೀಸ್ ಇದೆ. ಇದು ಮೇಲ್ಗಡೆ ಹೋಗುತ್ತೆ ಅಂದರೆ ಇನ್ ದ ಮನಿ 620 CE ಅಂತ ತೊಗೋತೀನಿ ನಾನು. ಟಾಟಾ ಮೋಟರ್ಸ್ ಆ್ಯಡ್ ಮಾಡ್ತೀನಿ. ಅದೇ ಈಗ ಪುಟ್ ಆಪ್ಷನ್ ತೊಗೋಬೇಕು ಅಂದರೆ 630 ಪುಟ್ ಆಪ್ಷನ್ ತೊಗೋತೀನಿ. ಓಕೆ, ಸೊ ಈಗ ನಾನು ಯಾವ್ದು ಬೈ ಮಾಡಬೇಕು? 18 ರುಪೀಸ್ ಸಮಥಿಂಗ್ ಬೈ ಮಾಡಬೇಕಾ? ಇದನ್ನು ಬೈ ಕೊಡ್ತೀನಿ. 1425 ಮಿನಿಮಮ್ ಕ್ವಾಂಟಿಟಿ ನಾನು ಬೈ ಮಾಡಬೇಕು. ಆ್ಯಂಡ್ ಇದೇ ಥರ ಸ್ಟಾಕ್ಸ್ ಇದಕ್ಕೂ ಕೂಡ ಟಾಟಾ ಮೋಟರ್ಸ್ ಪುಟ್ ಮಾಡಬೇಕು ಅಂದರೆ ಇದು ಕೂಡ ಸೇಮ್ ಇದೆ. ಈಗ ನಾನು ಇದನ್ನು ಬೈ ಮಾಡ್ತೀನಿ ಅಂತ ಅನ್ಕೊಳ್ಳೋಣ. ಈಗ ಬೈ ಮಾಡಲ್ಲ, ಬಟ್ ನಾನು ಬೈ ಮಾಡಿದ್ದೀನಿ ಅಂತ ಅಂದ್ಕೊಂಡ ಮೇಲೆ ಇದಕ್ಕೆ ಸ್ಟಾಪ್ ಲಾಸ್ನ ಎಷ್ಟು ಇಡಬೇಕು? ಓಕೆ, ಈಗ ಟಾಟಾ ಮೋಟರ್ಸ್ನ ನೋಡ್ತೀನಿ. 624 ರುಪೀಸ್ ಇದೆ, 624 ಇದೆ. ನನ್ನ ಬೈ ಆಪ್ಷನ್ 18 ರೂಪಾಯಿ 35 ಪೈಸೆ ಇದೆ. ಈಗ ನಾನು ಬೈ ಮಾಡ್ತೀನಿ ಅಂತ ಅನ್ಕೊಳ್ಳೋಣ. ಈಗ 622 ರುಪೀಸ್ನ ಸ್ಟಾಪ್ ಲಾಸ್ ಯೂಸ್ ಮಾಡ್ತಾ ಇದ್ದೀನಿ ಸ್ಪಾಟಲ್ಲಿ ಅಂದರೆ 2.5 ಪಾಯಿಂಟ್ ಆಯಿತು. ಸೊ ಆ 2.5 ಪಾಯಿಂಟಿಗೆ ಈ ಆಪ್ಷನ್ಸಲ್ಲಿ 16 ರೂಪಾಯಿ ಸಮಥಿಂಗ್ ಯೂಸ್ ಮಾಡ್ತೀನಿ ನಾನು. 2 ಪಾಯಿಂಟ್ ಅಥವಾ 1.5ರಿಂದ 2 ಪಾಯಿಂಟ್ ಯೂಸ್ ಮಾಡಿದರೆ ಸಾಕು ನಾನು. ಓಕೆ, ಆ್ಯಂಡ್ ಇದು ಕೂಡ ಸೇಮ್ ಆವಾಗಲೇ ನಾನು ತೋರಿಸಿದ ಹಾಗೆ ಆರ್ಡರ್ ಇಲ್ಲೇ ಬರುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ. ಇವೆಲ್ಲ ಎಕ್ಸಿಕ್ಯೂಟೆಡ್ ಆರ್ಡರ್. ಇಲ್ಲಿ ನೀವು ಎಷ್ಟು ಸಾರಿ ಬೇಕಾದರೂ ಮಾಡಿಫೈ ಮಾಡಿ ಆರ್ಡರ್ನ, ಅದಕ್ಕೆ ಚಾರ್ಜಸ್ ಆಗಲ್ಲ. ಓನ್ಲಿ ಎಕ್ಸಿಕ್ಯೂಟೆಡ್ ಆರ್ಡರ್ಗೆ ಮಾತ್ರ ಚಾರ್ಜಸ್ ಆಗುತ್ತೆ.
ಹೋಪ್ ನಿಮಗೆ ಬೈ ಮಾಡೋದು ಸೆಲ್ ಮಾಡೋದು ಯಾವ ಥರ ಅಂತ ಗೊತ್ತಾಗಿದೆ. ಪುಟ್ ಬೈ ಮಾಡಿದರೂ ಕೂಡ ಬೈನೇ ಮಾಡಬೇಕು, ಕಾಲ್ ಮಾಡಿದರೂ ಕೂಡ ಬೈನೇ ಮಾಡಬೇಕು. ಇಲ್ಲಿ ಸೆಲ್ಲಿಂಗ್ ಅಲ್ಲ, ಆಪ್ಷನ್ಸ್ ಬೈಯಿಂಗಲ್ಲಿ ಬೈನೇ ಮಾಡಬೇಕು. ಪುಟ್ ಬೈ ಮಾಡಿದಾಗ ಮಾರ್ಕೆಟು ಕೆಳಗಡೆ ಬಿದ್ದಾಗ ಪುಟ್ ಮೇಲ್ಗಡೆ ಹೋಗುತ್ತೆ, ಕಾಲ್ ಬೈ ಮಾಡಿದರೆ ಮಾರ್ಕೆಟ್ ಮೇಲ್ಗಡೆ ಹೋದಾಗ ಕಾಲ್ ಮೇಲ್ಗಡೆ ಹೋಗುತ್ತೆ. ಸೊ ಥ್ಯಾಂಕ್ ಯು.